ಏನೇನೋ ಮಾತಾಡಬೇಡ ಸುಮ್ಮ ಹಾಗೆ. ಹೌದು ಸುಮ, ಕೆಲವರು ಬೆನ್ನಿಂದ ನಿಂತ್ಕೊಂಡು ಚೂರಿ ಹಾಕಿದ್ರೆ ಇನ್ ಕೆಲವರು ಎದುರುಗಡೆ ನಿಂತ್ಕೊಂಡೆ ಚೂರಿ ಹಾಕ್ಬಿಟ್ರು. ಅಮ್ಮ, ಡಾಕ್ಟರ್ ಏನು ಹೇಳಿದ್ರು? ಜೀವಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳೋರಪ್ಪ. ಅಮ್ಮ, ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಹೇಳಿ, ನನಗೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಪರಿಚಯ ಇದ್ದಾರೆ, ಬೇಕಿದ್ರೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಏನೂ ಬೇಕಾಗಿಲ್ಲ, ನಾವು ಸಣ್ಣ ಜನರು ಸಣ್ಣ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಹುಷಾರು ಮಾಡ್ಕೋತೀವಿ. ಪುಟಕು, ನಿಮಗೆ ಸಾನೆ ವಿಶ್ರಾಂತಿ ಬೇಕಾಗಿದೆ. ಮೆಸ್ನಾಗ ಏನೋ ಕೆಲಸ ಇದ್ರೆ ನನಗೆ ಹೇಳು. ಎರಡೆರಡು ಕಡೆ ಕೆಲಸ ಮಾಡೋದಕ್ಕೆ ನನಗೇನು ಬೇಜಾರಾಗಿಲ್ಲ. ನಾನು ಮಾಡ್ತೀನಿ. ಬೇಡಪ್ಪ, ಈಗಾಗಲೇ ಒಂದು ಮೆಸ್ನಾಗ ಜಾಗ ಕೊಟ್ಟು ಜಾಗಕ್ಕೆ ಬಾರಿಸ್ಕೊಂಡು ಸಾಕಾಗತ್ತೆ. ನಮಗೆ ನಮ್ಮ ಅವ್ವನ ಹೆಂಗ್ ನೋಡ್ಕೋಬೇಕು, ಈ ಮೆಸ್ನ ಹೆಂಗ್ ನೋಡ್ಕೋಬೇಕು ಅಂತ ಸಂದಾಗೆ ಗೊತ್ತದೆ. ಅಯ್ಯಯ್ಯಯ್ಯಯ್ಯ, ಇದು ಯಾಕೆ ಹಿಂಗೆ ಆಡ್ತಿದ್ರಿ ಇವತ್ತು? ಏನೋ ಆ ಹುಡುಗರು ನನ್ನ ಮ್ಯಾಗಿನ ಕಾಳಜಿಗೆ ಹಂಗೆ ಕೇಳ್ತಾವ್ರಿ. ಆಟಕ್ಕೆಲ್ಲ ಏನು ಹಿಂಗೆ ಮಕ ಸಿಂಡ್ರಸ್ ಕೇಳೋದೆ? ಈ ಹುಡುಗಿರ ಹಿಂಗೆ ಕಣವ, ಒಂದ್ಕಿತ ಬಾರ್ಲ ದೋಸ್ತ ಅಂತಾರೆ, ಇನ್ನೊಂದ್ ಕಿತ ನೀನ್ ಯಾರಲ್ಲ ಅಂತಾರೆ. ಏಯ್ ಪುರ್ಸಿ, ಯಾಕೋ ಹೆಂಗಿದೆ ಮೈಗೆ? ಜೊತೆಲಿರೋರ್ ಗಾಳಿ ನಿನ್ಗೇನಾದ್ರೂ ಬೀಸ್ತಾ ಹೆಂಗೆ? ಇದು ಗಾಳಿ ಅಲ್ಲ ಕಣವಿ, ಕಟ್ಟು ಸತ್ಯ. ಅಯ್ಯೋ ಹೋಗ್ಲಿ ಬಿಡ್ರಪ್ಪ, ಅವ್ರ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀರಾ? ಅವ್ವ, ನೀವೇನೇ ಹೇಳಿ, ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ಸಿಂಗಾರಮ್ಮನ ಕೈಯಿಂದ ಮಗು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಹೌದು ಪುಟ್ಟಮ್ಮೆ, ನಿಂಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಅಲ್ಲ ಕಣಯ್ಯ, ಮಗಿನ ಪಿರಾಣಕ್ಕೆ ಅಪಾಯ ಐತೆ ಅಂತ ನನಗೆ ಗೊತ್ತಾದ ಮ್ಯಾಕು ನೋಡ್ಕೊಂಡು ಹೆಂಗೆ ಸುಮ್ಕೆ ಇರೋದು? ಆದ್ರೂ ಅವ್ವ, ನಿನ್ಗೆ ಏನಾಗೋದಿದು ಅಂತ ಸ್ಯಾನೆ ದಿಗ್ಲಾಗ್ಬಿಟ್ಟಿತ್ತು. ಅದ್ರಾಗೂ ಬಂಗಾರತ್ತೆ ಒಂದು ಸಣ್ಣ ಅವ್ರ ಪಿರಾಣನೇ ಓದಂಗೆ ಆಡ್ಬಿಟ್ರು. ನಿಮ್ಮೆಲ್ಲರ ಪಿರು ತೀರಾ ಗಂಟ ನಂಗೆ ಏನೂ ಆಗಕ್ಕಿಲ್ಲ ಕಣವಿ. ನಂಗೆ ಹಿಂಗಾಯ್ತಲ್ಲ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಆ ಮಗಿನ ಪಿರಾಣಕ್ಕೆ ಏನೂ ಆಗ್ನಿಲ್ವಲ್ಲ, ಅದೇ ನಂಗೆ ಸಮಾಧಾನ.